ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇವತ್ತು 11ನೇ ದಿನದ ಗಣೇಶ ವಿಸರ್ಜನೆ ಇದೆ. ಇಲ್ಲಿವರೆಗೂ ಗಣೇಶ ವಿಸರ್ಜನೆ ಇರ್ಬೋದು ಮತ್ತು ನಿನ್ನೆ ನಡೆದಂತಹ ಈದ್ ಮಿಲಾದ್ ಸೆಲೆಬ್ರೇಷನ್ ಇರ್ಬೋದು ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಆಗಿದೆ. 11ನೇ ದಿನ ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬಹಳ ಪ್ರಮುಖವಾದ ದಿನ. ಯಾಕಂದ್ರೆ ಸುಮಾರು 150ರಷ್ಟು ಇವತ್ತು ಗಣೇಶ ವಿಸರ್ಜನೆ ಇದೆ. ಹುಬ್ಬಳ್ಳಿಯಲ್ಲಿ ಮುಖ್ಯವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾವಣೆಗೊಳ್ಳೋ ಅಂತ ಸಾಧ್ಯತೆ ಇದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ಸುಮಾರು 2.5 ಲಕ್ಷದಷ್ಟು ಜನ ಸೇರಿದ್ರು. ಇದು ಟೆಕ್ನಿಕಲಿ ಕಡೆಯ ದಿನದ ಗಣೇಶ ಬಂದೋಬಸ್ತ್ ಇದ್ದ ಹಾಗೆ. ಇನ್ನು ಉಳಿದಂತೆ ಒಂದೆರಡು ಅಲ್ಲಿ ಇರ್ತಾವೆ ಬಿಟ್ರೆ ಒಂದು ಮಾಸ್ ಇಮರ್ಷನ್ ಆಗುವಂಥದ್ದು ಇವತ್ತು ಲಾಸ್ಟ್. ಹಂಗಾಗಿ ನಿನ್ನೆ ಕೂಡ ರಾತ್ರಿ ಸುಮಾರು 3-4 ಗಂಟೆ ಆದ್ರೂ ಸಾರ್ವಜನಿಕರು ಬಂದು ಗಣೇಶನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಇವತ್ತು ಕುಟುಂಬ ಸಮೇತರಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನರು ಬರುವಂತ ಸಾಧ್ಯತೆ ಇದೆ. ಹುಬ್ಬಳ್ಳಿ ಧಾರವಾಡ ಅವಳಿ ನಗರ ಅಷ್ಟೇ ಅಲ್ಲ, ಸುತ್ತಮುತ್ತಲ ಜಿಲ್ಲೆಗಳಿಂದ ಹೊರ ರಾಜ್ಯಗಳಾದ ಗೋವಾ ಮತ್ತು ಮಹಾರಾಷ್ಟ್ರದಿಂದ ಕೂಡ ಇವತ್ತು ಸಾರ್ವಜನಿಕರು ಇಲ್ಲಿ ಬರುವಂಥದ್ದು ನಾವು ಗಮನಿಸ್ದಂಗೆ. ನಿನ್ನೆ ಮೊನ್ನೆ ಎಲ್ಲ ಗಮನಿಸಿದಾಗ 9ನೇ ದಿನ ಎಲ್ಲ ರಾಯಚೂರು, ಗುಲ್ಬರ್ಗ, ಬೀದರ್, ಈ ಕಡೆ ದಾವಣಗೆರೆ, ಚಿತ್ರದುರ್ಗ, ಆಮೇಲೆ ತುಮಕೂರಿಂದ ಕೂಡ ಬಂದಿದ್ದಾರೆ. ಇಲ್ಲಿ ಬಹಳ ಚೆನ್ನಾಗಿರುತ್ತೆ ಗಣೇಶ ಅಂತದ್ದು. ಸೊ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಉತ್ತಮವಾದಂಥ ಒಂದು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸುಮಾರು 3000ಕ್ಕೂ ಹೆಚ್ಚು ಜನ ಅಧಿಕಾರಿ ಮತ್ತು ಸಿಬ್ಬಂದಿಗಳು KSRP, RAF, CR ಪಾರ್ಟೀಸು, ಹೋಮ್ ಗಾರ್ಡ್ಸು ಸೇರಿದಂತೆ ಅವಳಿ ನಗರದಲ್ಲಿ ಒಳ್ಳೆಯ ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸ್ಟ್ರೈಕಿಂಗ್ ಫೋರ್ಸಸ್ ನಿಯೋಜನೆ ಆಗಿದೆ. CCTV ಇಂಪಾರ್ಟೆಂಟ್ ಜಾಗಗಳಲ್ಲಿ ಹಾಕ್ಸಿದ್ದೀವಿ, ಸೇಫ್ಟಿ ಐಲ್ಯಾಂಡ್ಸ್ ಹಾಕ್ಸಿದ್ದೀವಿ, ಆಮೇಲೆ ಇಮರ್ಷನ್ ಪಾಯಿಂಟ್ ಸೇರಿದಂತೆ ಎಲ್ಲ ಜಾಗಗಳಲ್ಲೂ ಇಲ್ಯುಮಿನೇಷನ್ ಅಂದರೆ ಬೆಳಕು ಕರೆಕ್ಟಾಗಿರಬೇಕು ಅಂತ ಎನ್ಶೂರ್ ಮಾಡಿದ್ದೀವಿ.